ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಫುಡಿ ಗೈಡ್ ಕೆ ಗಗನ್. ನಾನು ಏನಕ್ಕೆ ಇವತ್ತು ಹೊಸದಾಗಿ ಬ್ಲಾಗ್ ಮಾಡ್ತಾ ಇರೋದು ಏನಕ್ಕಂದ್ರೆ ಫಸ್ಟ್ ಡೇ ಆ್ಯಂಡ್ ಫಸ್ಟ್ ಶೋ ಅಲ್ಲ, ಬಟ್ ಫಸ್ಟ್ ಡೇ ಸೆಕೆಂಡ್ ಶೋನು ಥರ್ಡ್ ಶೋನು ಕಾಂತಾರಾಗಿ ಬಂದಿದ್ದೀವಿ. ಸೊ ನಾವು 3 ಜನ ಇಲ್ಲಿದ್ದೀವಿ. ಇನ್ನೊಬ್ಬ ಫ್ರೆಂಡ್ ಜಾಯ್ನ್ ಆಗ್ತಾನೆ, ಇಲ್ಲವನೇ ಸೋಲೋ ಅವನೇ, ಇವನು ಪುನೀತ್ ಅಂತ. ಸೊ ಕಾಲೇಜ್ ಫ್ರೆಂಡ್ಸ್ ಇವರೆಲ್ಲರೂ. ಸೊ ಎಷ್ಟು ರಶ್ ಇದೆ ಅಂದರೆ ಟಿಕೆಟ್ಸ್ ಅಂತೂ ಸಿಗ್ತಾನೆ ಇಲ್ಲ ಅಂದ್ಕೊಳ್ಳಿ. ನಾನು ಮೇ ಬಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಿರಿಕ್ ಪಾರ್ಟಿಲಿ ಗಾಂಧಿ ಕ್ಲಾಸಲ್ಲಿ ನೋಡಿದ್ದು. ಸೊ ಇವಾಗ ಸೆಕೆಂಡ್ ಟೈಮ್ ನಾನು ಸೆಕೆಂಡ್ ಕ್ಲಾಸಲ್ಲಿ ನೋಡ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಮೂವಿ ಅಂತ. ನಿನ್ನೆ ಪ್ರೀಮಿಯರ್ ಶೋ ಇತ್ತು, ನಾನು ಇವತ್ತು ಟಿಕೆಟ್ ಬುಕ್ ಮಾಡಿರೋದಕ್ಕೆ ಹೋಗಿಲ್ಲ. ಪ್ರೀಮಿಯರ್ ಶೋಗೆ ಹೋಗಿರೋರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಇಂಟರ್ವಲ್ ಆದಮೇಲೆ 10 ಮಿನಿಟ್ಸು, ಕ್ಲೈಮ್ಯಾಕ್ಸ್ 20 ಮಿನಿಟ್ಸ್ ನೋಡೋಕ್ಕೋಸ್ಕರನೇ ಅಷ್ಟೊಂದು ಸಲ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಂಗಿರುತ್ತೆ ಮೂವಿ ಅಂತ ನೋಡೋಣ, ಓಕೆನಾ ಗೈಸ್? ನೋಡಿ ಗೈಸ್, ಇಲ್ಲಿ ನವರಂಗಲ್ಲಿ ಮುಗಿಸ್ಕೊಂಡು ಇಲ್ಲೇ ನರ್ಮದಲ್ಲಿ ಬಿರಿಯಾನಿ ತಿನ್ನೋಣ ಅಂದರೆ ಇವನು ಜಯನಗರ್ಗೆ ಹೋಗ್ಬೇಕಂತೆ, ಅದು ಮೇಘನಾಸ್ಗೆ ಹೋಗ್ಬೇಕಂತೆ. ಮೇಘನಾಸ್ ಅಂದರೆ ನನಗೂ ಇಷ್ಟ, ಬಟ್ ಇಲ್ಲೇ ನರ್ಮದ ಹತ್ರ ಇದೆ, ಸೇಮ್ ಟೇಸ್ಟ್ ಇರುತ್ತೆ ಆಲ್ಮೋಸ್ಟ್. ಯಾಕೋ ಮೊನ್ನೆ ಏರಿ 4 ವರ್ಷದಿಂದ ಇಲ್ಲೇ ತಿಂತಾನೆ ಇರ್ತೀನಿ. ತಿಂತಾನೆ ಇರ್ತೀಯಪ್ಪ, ನಮ್ಮ ಜೊತೆ ತಿಂದಿಲ್ವಲ್ಲ. ಜಯನಗರ ಹೆಂಗ್ ಹೋಗ್ತೀನಿ ಇವರೆಲ್ಲ ಸ್ವಲ್ಪ ಕ್ಯಾಮ್ರಾ ಶೈ ಅವರಲ್ಲ. ಸರಿ ತೊಗೊಳ್ಳಿ, ಓಕೆ. ನೋಡಿ ರಶ್ ಆಯಿತು ಜಾಸ್ತಿ. ಸೊ ಸ್ಟಾರ್ಟ್ ಆಯಿತು ಫಿಲಮು, ಮುಂದೆ ನೋಡ್ತೀವಿ, ಓಕೆನಾ? ಹೆಂಗಿದೆ ಇಂಟರ್ವಲಲ್ಲಿ ಸಿಗ್ತೀನಿ. ಗೈಸ್ ಇವಾಗ ಇಂಟರ್ವಲ್ ಬಿಟ್ಟಿದ್ದಾರೆ. ಇವಾಗ ಲೈಕ್ ಫಸ್ಟ್ ಸ್ಟಾಪ್ ಅಂತೂ ಕ್ರೇಜಿ ಅಂದ್ಕೊಳ್ಳಿ. ಒಂದು ಕಡೆನೂ ಬೋರ್ ಆಗಿಲ್ಲ. ವಿಜುವಲ್ಸ್ ಅಂತೂ ಕ್ರೇಜಿ ಆಗಿದೆ. ಆ ಫಾರೆಸ್ಟ್ ಥೀಮ್ ಹೆಂಗೆ ತೆಗ್ದಿದ್ದಾರೆ ಅಂದರೆ ಆಡಿಯೋ ಇಂದ ಹಿಡಿದು ವಿಡಿಯೋ ತನಕ ಎಲ್ಲ ವಿಜುವಲ್ಸ್ ಅಲ್ಟಿಮೇಟ್ ಅನ್ಕೊಳ್ಳಿ. ಇವನು ಹೇಳ್ತಾನೆ ಬ್ರೋ, ಬೇರೆ ಲೆವೆಲ್ ಬ್ರೋ. ನೆಕ್ಸ್ಟ್ 4 ಡೇಸ್ ಅಂತೂ ಇನ್ನೊಂದ್ಸಲಿ ಪಕ್ಕಾ ಹೋಗ್ಬೇಕು, ನಿಜ. ಕನ್ನಡ KFI ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಕಾಂತಾರ ಒಂದು ಬೊಂಬಾಟು. ಫೈನಲಿ ಇವನಿಗೆ ಹೆಂಗೋ ಮಾಡಿಬಿಟ್ಟು ನರ್ಮದಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಬ್ಬರು ಬರ್ತಾರೆ, ನಾವು ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ನರ್ಮದಲ್ಲಿ ಹೋಗ್ಬಿಟ್ಟು ಪೀಸಾಗಿ 4 ಜನ ಕೂತ್ಕೊಂಡು ನಿಮ್ಗೆ ರಿವ್ಯೂ ಕೊಡ್ತೀವಿ, ಓಕೆನಾ? ಮುನಿಯರ್ಸಿಗ ನಮಗೆ ಕಾಯೋ ಅಂದರೆ ಆಲ್ರೆಡಿ ಬಂದು ಕೂತ್ಕೊಂಡ್ಬಿಟ್ಟಾನೆ ನನ್ನ ಮಗ, ನೋಡಿ. ಸೊ ಇವನು ಸ್ವಲ್ಪ ಕ್ಯಾಮ್ರಾ ಶೈ ಇದ್ದಾನೆ, ಇವನನ್ನ ವ್ಲಾಗಲ್ಲಿ ಬೇಡ ಬಂತೆ. ಇವನು ಸ್ವಲ್ಪ ಹಂಗೇನೆ. ಏನು ಮಾಡ್ತೀರಾ, ಹೇಳ್ತೀಯಾ ಇಲ್ವಾಪ್ಪ ರಿವ್ಯೂ? ನೆಕ್ಸ್ಟ್ ಲೆವೆಲ್ ಇತ್ತು ಬ್ರೋ. ನೆಕ್ಸ್ಟ್ ಲೆವೆಲಲ್ಲಿ ಇತ್ತಾ? ಯಾವ ಸೀನ್ ಇಷ್ಟ ಆಯಿತು? ಪ್ರತಿಯೊಂದು ಸೀನ್ ಇಷ್ಟ ಆಯಿತು ಬ್ರೋ. ಬಿಕಾಸ್ ನಾನು ಕುಂದಾಪುರದ ಹುಡುಗ ಬ್ರೋ. ಕುಂದಾಪುರದ ಹುಡುಗ. ದೋ ಮಿಲೇಗಾ ದೋಸ್ತ್. ಸೊ ಇಲ್ಲಿ ನರ್ಮದಾಗ ಬಂದ್ಬೇಕೇನೋ, ಇವ್ರಿಗೆಲ್ಲ ಬಿರಿಯಾನಿ ಕೊಡಿಸ್ತೀನಿ ಚೆನ್ನಾಗಿರುತ್ತೆ ಅಂತ ಬಂದೆ. ಸೊ ಬಿರಿಯಾನಿನೇ ಖಾಲಿ ಅಂದ್ಬಿಟ್ರು. ಸೊ ನಮ್ಮ ಪುಣ್ಯಕ್ಕೆ 2 ಬಿರಿಯಾನಿ ಐತಂತೆ. ಹೇಳಪ್ಪ ಕಾಂತಾರ ರಿವ್ಯೂ ಹೆಂಗಿತ್ತು? 4 ಸಲ ಹೇಳಿ ಬ್ರೋ. ನಾನಲ್ಲಿ ಕೂತಲ್ಲಿ ನನಗೆ ಸೆಕೆಂಡ್ ಪಾರ್ಟಿಂದ ಅಂದರೆ ಇಂಟರ್ವಲ್ ಆದ್ಮೇಲೆ ಅಧ್ಯಾಯ 2 ಇದೆ. ಸೊ ಇಂಟರ್ವಲ್ ಆದಮೇಲೆ ಇದೆ ನೋಡಿ ಸೆಕೆಂಡ್ ಹಾಫು. ಏನು ಕ್ರೇಜಿ ಆಗಿತ್ತು ಅಂದರೆ ಒಂದು 6 ಟೈಮ್ಸ್ ನನಗೆ ಗೂಸ್ ಬಂಪ್ಸ್ ಬಂದಿದೆ. ಬೊಂಬಾಟಾಗಿತ್ತು. ಪೈರಸಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಥಿಯೇಟರ್ಗೆ ಹೋಗಿ. ಆ್ಯಂಡ್ ಮಾಲ್ಗೆ ಹೋದ್ರೂ ನೋಡಿ ಬ್ರೋ, 4DXಗೆ ಹೋಗಿ ಹಾಕಾದ್ರೆ ಮಾಲಿಗೆ ನಾರ್ಮಲ್ಗಂತ ಹೋಗಿ ಥಿಯೇಟರ್ಗೆ ಹೋಗಿ ಆ ಥಿಯೇಟ್ರಲ್ಲಿ ಕೂಗಾಡೋದು ಅದು ಇದೆಲ್ಲ ಇರುತ್ತಲ್ಲ, ಮಸ್ತ್ ಆಗಿರುತ್ತೆ. ಪ್ರಮೋಷನ್ ಮಾಡ್ತಿದ್ಯಲ್ಲ, ಎಷ್ಟು ಕೊಟ್ಟರು? ಎಷ್ಟೋ ಕೊಟ್ಟಿಲ್ಲಪ್ಪ. ದಿಸ್ ಇಸ್ ದ ಏನಂತಾರೆ, ಕನ್ನಡ ಫಿಲಮ್ ಇಂಡಸ್ಟ್ರಿ ಮೇಲೆ ಇರೋ ಲವ್ ಇದು. ಮಸ್ತಾಗಿರುತ್ತೆ ಬಿರಿಯಾನಿ ಇವಾಗ ತಿಂತಾ ಇದ್ರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನರ್ಮದಾಲೇ ಎಂಡ್ ಮಾಡ್ತಾ ಇದ್ದೀವಿ. ಸೊ ವರ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನೋ ಇರೋ ವ್ಲಾಗ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾರು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅಂದರೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಲೈಫಲ್ಲಿ ನೀರು ಕುಡಿಯೋದು ಇಂಪಾರ್ಟೆಂಟ್, ನೀರು ಕುಡೀರಿ ಎಲ್ಲರೂ. ಟ್ರೋಲ್ ಮಾಡಿರಿ ಅವನ್ನ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. ಮುಂದಿನ ವ್ಲಾಗಲ್ಲಿ ನಾವು ಇರ್ತೀವ ಇರೋದು ಗೊತ್ತಿಲ್ಲ, ನೋಡೋಣ. ನಾನಿರೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಶುಭರಾತ್ರಿ.